ನೋಡಿ, ಇರೋ 20 ಸ್ಥಾನದಲ್ಲಿ 60 ಮಂದಿ ತೀವ್ರ ಪೈಪೋಟಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಸ್ಲಿಮರು ನಮಗೇನಿಲ್ಲ ಅಂದ್ರೂ 3 ಸಚಿವ ಸ್ಥಾನ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ. ನೋಡಿ, ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಸಚಿವರಾಗಿದ್ರು. ಅದಾದ್ಮೇಲೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಅವರಿಗೆ ಯಾವುದೇ ಸ್ಥಾನಮಾನ ಇಲ್ಲ. ಇನ್ನು ಮೊದಲನೇ ಲಿಸ್ಟ್ ಅನೌನ್ಸ್ ಆಯಿತು. ಮೊದಲನೇ ಲಿಸ್ಟಲ್ಲಿ ಆಲ್ಮೋಸ್ಟ್ ಹಳಬರೇ ರಿಪೀಟ್ ಆಗ್ತಾರೆ. ಎ.ಟಿ. ಖಾದರ್, ಅದರ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರು ಕೊನೆಗೂ ಫೈನಲ್ ಆಗುತ್ತೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ 13 ಮಂದಿ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಖಾತೆ ಹಂಚಿಕೆಯೂ ಕೂಡ ಆಗಿದೆ. ಬಟ್ ಇನ್ನೂ ಕೂಡ ಮೊದಲನೇ ಲಿಸ್ಟಲ್ಲೇ ಒಂದಷ್ಟು ಗೊಂದಲಗಳೇ ಬಗೆಹರಿದಿಲ್ಲ. ಎರಡನೇ ಲಿಸ್ಟು ರೆಡಿ ಆಗ್ತಾ ಇದೆ. ಅದರಲ್ಲೂ ಕೂಡ ಮುಸ್ಲಿಂ ಸಮುದಾಯ ಸಿಕ್ಕಾಪಟ್ಟೆ ಪಟ್ಟು ಹಿಡಿದಿದೆ. ಒಂದು ಕಡೆ ರಾಜ್ಯಾದ್ಯಂತ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಹೋರಾಟಗಳಾಗ್ತಾ ಇದೆ. ಅದರ ಜೊತೆಗೆ ಬೇರೆ ಬೇರೆ ಸಮುದಾಯದ ಸ್ವಾಮೀಜಿಗಳು ಜಮೀರ್ ಅವರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ನಿನ್ನೆ ತಾನೇ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು ಒಂದಷ್ಟು ಜನ ಜಮೀರ್ ಅವರ ಪರ ಇದ್ದಂಥವರು. ಅದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಕೆಲಸ ಮಾಡಿದ್ದಾನೆ ಆತ, ಅವನಿಗೆ ಹೆಂಗೆ ನಾನು ಲಾಬಿ ಮಾಡೋಕ್ಕಾಗತ್ತೆ ನೀವೇ ಹೇಳಿ ಅಂತ ಹೇಳಿ. ಅದು ದಾವಣಗೆರೆ ಬೈ ಎಲೆಕ್ಷನ್ ವಿಚಾರ. ಈಗ ನಾವು ವಿಚಾರಕ್ಕೆ ಬರೋದಾದ್ರೆ, ಇರುವಂತಹ 20 ಸಚಿವ ಸ್ಥಾನದ ಪೈಕಿ 3 ಸೀಟನ್ನ ಮುಸ್ಲಿಮರಿಗೆ ಕೊಡಬೇಕು ಅನ್ನುವ ಆಗ್ರಹಗಳು ಕೂಡ ಕೇಳಿಬರ್ತಾ ಇದೆ. ಸೊ ಮುಸ್ಲಿಂ ಸಮುದಾಯಕ್ಕೆ 3 ಸಚಿವ ಸ್ಥಾನ ಸಿಗುವಂತಹ ನಿರೀಕ್ಷೆಗಳು ಕೂಡ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇದೆ. ಹಾಗಾದ್ರೆ ಯಾರಿಗೆಲ್ಲ ಸಿಗಬಹುದು, ಯಾರೆಲ್ಲ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ ನೋಡಿ. ಒಂದು ಕಡೆ ಖನಿಜ ಫಾತಿಮಾ ಮಹಿಳಾ ಕೋಟಾದ ಅಡಿಯಲ್ಲಿ ಸಿಗುವ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ 2018ರಿಂದ ಖನಿಜ ಫಾತಿಮಾ ಅವರು ಬಹಳಷ್ಟು ಲಾಬಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮೀಟ್ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಅನ್ನ ಮೀಟ್ ಮಾಡಿ ನನಗೂ ಕೂಡ ಸಚಿವ ಸ್ಥಾನವನ್ನ ಕೊಡಿ, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತಾನೆ ಹೇಳ್ಕೊಂಡು ಬರ್ತಾ ಇದ್ದಾರೆ. ಯಾಕಂದ್ರೆ ಮೊದಲನೇ ಲಿಸ್ಟ್ ಅಲ್ಲಿ ಯಾವೊಬ್ಬ ಮಹಿಳೆಯರಿಗೂ ಕೂಡ ಸ್ಥಾನಮಾನವನ್ನ ಕೊಟ್ಟಿಲ್ಲ. ಸೊ ಎರಡನೇ ಲಿಸ್ಟ್ ಅಲ್ಲಿ ಬಹಳಷ್ಟು ನಿರೀಕ್ಷೆ ಇದೆ, ಅವರ ಹೆಸರು ಇರಬಹುದು ಅಂತ ಹೇಳಿ. ಮತ್ತೊಂದು ಕಡೆ ತನ್ವೀರ್ ಸೇಠ್ ಅವರ ಹೆಸರು ಕೂಡ ಬಹಳಷ್ಟು ಜೋರಾಗಿ ಕೇಳಿ ಬರ್ತಾ ಇದೆ. ಸೊ ತನ್ವೀರ್ ಸೇಠನ್ನು ಕೂಡ ಮಂತ್ರಿ ಮಾಡಿದ್ರೆ ಆಶ್ಚರ್ಯ ಇಲ್ಲ. ಅದೆಲ್ಲದರ ನಡುವೆ ಸಲೀಂ ಅಹಮದ್, MLC ಸಲೀಂ ಅಹಮದ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ದಾವಣಗೆರೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಜಮೀರ್ ಅವರು ಕೈಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ನಿಂತ್ಕೊಂಡು ಪಕ್ಷ ಸಂಘಟನೆಯನ್ನ ಮಾಡಿ ಮುಸ್ಲಿಮರನ್ನ ಒಗ್ಗೂಡಿಸಿ ಸಮರ್ಥವರ ಗೆಲುವಿಗೆ ಪ್ರಮುಖವಾಗಿ ಕಾರಣಕರ್ತರಾದಂಥವರು ಸಲೀಂ ಅಹಮದ್ ಅವರು MLC. ಸೊ ಸಲೀಂ ಅಹಮದ್ ಅವರಿಗೂ ಸ್ಥಾನಮಾನ ಕೊಡುವಂತಹ ಸಾಧ್ಯತೆಗಳು ಕೂಡ ಬಹಳಷ್ಟಿದೆ. ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ರಿಜ್ವಾನ್ ಹರ್ಷದ್ ಅವರ ಹೆಸರು ಕೂಡ ಬಹಳಷ್ಟು ಮುಂಚೂಣಿಯಲ್ಲಿದೆ. ಅದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಆಪ್ತರು ದಾವಣಗೆರೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಇನ್ನೇನು ಸೋತೇ ಬಿಡುತ್ತೆ ಕಾಂಗ್ರೆಸ್ ಅನ್ನುವಂತಹ ಟೈಮಲ್ಲಿ 5,000 ಮತಗಳ ಅಂತರದಿಂದ ಗೆದ್ದಿದ್ರು ಕೂಡ ಅಲ್ಲಿ ರಿಜ್ವಾನ್ ಹರ್ಷದ್ ಅವರ ಕಾಂಟ್ರಿಬ್ಯೂಷನ್ ಬಹಳಷ್ಟು ದೊಡ್ಡ ಮಟ್ಟದಲ್ಲಿದೆ. ಸೊ ರಿಜ್ವಾನ್ ಹರ್ಷದ್ ಅವರ ಹೆಸರು ಕೂಡ ಬಹಳಷ್ಟು ಜೋರಾಗಿ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಶಾಂತಿನಗರದ MLA ಎನ್.ಎ. ಹ್ಯಾರಿಸ್ ಕಳೆದ ಬಾರಿಯೂ ಕೂಡ ಎನ್.ಎ. ಹ್ಯಾರಿಸ್ ಅವರ ಹೆಸರು ಬಹಳಷ್ಟು ಜೋರಾಗಿ ಕೇಳಿ ಬಂದಿತ್ತು. ಎನ್.ಎ. ಹ್ಯಾರಿಸ್ ಅವರನ್ನ ಮಂತ್ರಿ ಮಾಡಲಾಗತ್ತೆ ಅಂತ ಹೇಳಿ. ಬಟ್ ಕಳೆದ ಬಾರಿ ಅವರಿಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ. ಬಟ್ ಒಳ್ಳೆ ಸ್ಥಾನಮಾನವನ್ನೇ ಕೊಟ್ಟರು BDAಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಬಹಳಷ್ಟು ಆಪ್ತರಾಗಿದ್ದಾರೆ. ಹ್ಯಾರಿಸ್ ಇರಬಹುದು, ಅವರ ಪುತ್ರ ನಲಪಾಡ್ ಇರಬಹುದು. ಹಾಗಾಗಿ ಮುಸ್ಲಿಂ ಕೋಟಾದ ಅಡಿಯಲ್ಲಿ ಎನ್.ಎ. ಹ್ಯಾರಿಸ್ ಅವರ ಹೆಸರು ಕೂಡ ಬಹಳಷ್ಟು ಜೋರಾಗಿ ಕೇಳಿ ಬರ್ತಾ ಇದೆ. ಎನ್.ಎ. ಹ್ಯಾರಿಸ್ ಅವರು ಕೂಡ ಬಹಳ ಓಪನ್ ಆಗಿ ಹೇಳಿದ್ದಾರೆ, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ, ನನಗಿಂಥದ್ದೇ ಖಾತೆ ಕೊಡಿ ಅಂತ ನಾನು ಯಾವುದೇ ಕಾರಣಕ್ಕೂ ಕೂಡ ಡಿಮ್ಯಾಂಡ್ ಮಾಡಲ್ಲ. ಸೊ ಯಾವುದೇ ಖಾತೆಯನ್ನ ಕೊಟ್ಟರೂ ಕೂಡ ನಾನು ನಿಭಾಯಿಸ್ತೀನಿ ಅಂತ ಹೇಳಿ ಎನ್.ಎ. ಹ್ಯಾರಿಸ್ ಅವರು ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್. ಸೊ ಮಾಜಿ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವರು ಮಂತ್ರಿ ಸ್ಥಾನಕ್ಕೋಸ್ಕರ ಸಿಕ್ಕಾಪಟ್ಟೆ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ನನಗೆ ಈ ಬಾರಿ ಮಂತ್ರಿ ಸ್ಥಾನ ಬೇಕೇ ಬೇಕು, ಕಳೆದ ಬಾರಿಯೂ ಕೂಡ ನಾನು ಮಂತ್ರಿ ಆಗಿದ್ದೆ, ಆದರೆ ಈ ಬಾರಿ ನಿರೀಕ್ಷೆ ಇಟ್ಕೊಂಡಿದ್ದೆ, DCMೇ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು, ಆದರೆ ನನಗೆ DCM ಸ್ಥಾನ ಸಿಗಲಿಲ್ಲ, ಬಟ್ ಮತ್ತೊಮ್ಮೆ ಮಂತ್ರಿ ಆಗಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಬಟ್ ನಿನ್ನೆ
ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಗಮನಿಸಿದ್ರೆ ಜಮೀರ್ ಅವರನ್ನ ಮಂತ್ರಿ ಮಾಡೋದು ಬಹುತೇಕ ಡೌಟ್ ಅಂತಲೇ ಹೇಳಲಾಗ್ತಾ ಇದೆ. ಪಕ್ಷದ್ರೋಹ ಕೆಲಸ ಮಾಡಿದ್ದಾರೆ, ನನಗೆ ನೀವು ಆಪ್ತರು ಅಂತ ಹೇಳ್ತಿರಲ್ಲ, ನನ್ನ ವಿರುದ್ಧವೇ ಕೆಲಸ ಮಾಡಿದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳಿದಂಗಿಂದ ಯಾವುದೋ ಒಂದು ಕಡೆ ಹೈಕಮಾಂಡ್ನ ಬಾಗಿಲು ಕ್ಲೋಸ್ ಆಗಿದೆ. ಜಮೀರ್ ಅವರಂತೂ ಸದ್ಯಕ್ಕೆ ಶಾಸಕರಾಗೇ ಕೆಲಸ ಮಾಡ್ಕೊಂಡು ಹೋಗಬೇಕು, ಯಾವುದೇ ಕಾರಣಕ್ಕೂ ಕೂಡ ಮಂತ್ರಿ ಆಗಲ್ಲ. ಸೊ 2ನೇ ಲಿಸ್ಟಲ್ಲೂ ಕೂಡ ಜಮೀರ್ ಅವರ ಹೆಸರಿರಲ್ಲ ಅನ್ನೋದು ಬಹುತೇಕ ಫಿಕ್ಸ್ ಅಂತೂ ಆಗಿದೆ. ಒಟ್ಟಾರೆ ಜಮೀರ್ ಅವರನ್ನ ಬಿಟ್ಟರೆ ಎನ್.ಎ. ಹ್ಯಾರಿಸ್ ಅವರ ಹೆಸರು ಬಹಳಷ್ಟು ಕೇಳಿ ಬರ್ತಾ ಇದೆ, ರಿಜ್ವಾನ್ ಹರ್ಷದ್ ಅವರ ಹೆಸರು, ಅದರ ಜೊತೆಗೆ MLC ಸಲೀಂ ಅಹಮದ್ದು, ತನ್ವೀರ್ ಸೇಠು, ಮಹಿಳಾ ಕೋಟಾದ ಅಡಿಯಲ್ಲಿ ಖನಿಜಾ ಫಾತಿಮಾ, ಇಷ್ಟೂ ಜನರ ಹೆಸರು ಕೇಳಿ ಬರ್ತಾ ಇದೆ. ಸೊ 20 ಸ್ಥಾನಗಳಲ್ಲಿ 3 ಸ್ಥಾನಗಳನ್ನು ಮುಸ್ಲಿಮರು ಕೊಟ್ಟರೆ ನಮ್ಮ ಅನಿಸಿಕೆ ಸಲೀಂ ಅಹಮದ್ ಅವರನ್ನ ಕೂಡ ಮಾಡಬಹುದು, ಹ್ಯಾರಿಸ್ ಅವರನ್ನ ಕೂಡ ಸಚಿವರನ್ನಾಗಿ ಮಾಡಬಹುದು. ಸೊ DK ಶಿವಕುಮಾರ್ ಅವರ ಕೃಪಾ ಕಟಾಕ್ಷ, ರಿಜ್ವಾನ್ ಹರ್ಷದ್ ಅವರು ಕೂಡ ಮಿನಿಸ್ಟರ್ ಆಗಬಹುದು. 18ನೇ ತಾರೀಕಿನ ನಂತರ ಏನಾಗುತ್ತೆ ಅನ್ನೋದು ಗೊತ್ತಾಗತ್ತೆ. ಧನ್ಯವಾದ.